ಒಬ್ಬ ಹಿರಿಯ ವ್ಯಕ್ತಿ ಒಂದು ಲೈಟ್ ಹೌಸ್ ಅನ್ನು ನೋಡಿಕೊಳ್ತಾ ಇದ್ರು. ಅದರ ಬೆಳಕಿನಿಂದಲೇ ರಾತ್ರಿಯ ಸಮಯದಲ್ಲಿ ಹಡಗುಗಳ ಸಂಚಾರ ಸುಗಮವಾಗಿ ಸಾಗ್ತಾ ಇತ್ತು. ಅವರ ಬಳಿ ಲೈಟ್ ಹೌಸ್ ಅನ್ನು ಬೆಳಗುವುದಕ್ಕೆ ಬಹಳ ಲಿಮಿಟೆಡ್ ಆಯಿಲ್ ಮಾತ್ರ ಇತ್ತು. ಒಂದು ದಿನ ಅವರ ಪಕ್ಕದ ಮನೆಯವರು ಅವರ ಬಳಿ ಬಂದು ತಮ್ಮ ಮನೆಯಲ್ಲಿ ಬೆಳಕಿಗಾಗಿ ಆ ಹಿರಿಯ ವ್ಯಕ್ತಿಯಿಂದ ಸ್ವಲ್ಪ ಆಯಿಲ್ ಅನ್ನು ಕೇಳ್ತಾರೆ. ಆಗ ಆ ಹಿರಿಯ ವ್ಯಕ್ತಿಯು ಅದಕ್ಕೆ ಇಲ್ಲ ಎಂದು ಹೇಳಲು ಇಷ್ಟಪಡದಂತಹ ಕಾರಣ ಅವರು ಆತನಿಗಾಗಿ ಆಯಿಲ್ ಅನ್ನು ಕೊಟ್ಟು ಕಳಿಸುತ್ತಾರೆ. ಮತ್ತೊಂದು ರಾತ್ರಿ ಒಬ್ಬ ಪ್ರಯಾಣಿಕ ಅವರ ಬಳಿ ಬಂದು ರಾತ್ರಿಯ ಸಮಯದಲ್ಲಿ ಪ್ರಯಾಣಿಸಲು ಸ್ವಲ್ಪ ಎಣ್ಣೆ ತೆಗೆದುಕೊಂಡು ಹೋಗ್ತಾನೆ. ಅದೇ ರೀತಿ ಮತ್ತೊಂದು ದಿನ ಒಬ್ಬಳು ಬಡ ಮಹಿಳೆ ಅವರ ಬಳಿ ಎಣ್ಣೆ ತೆಗೆದುಕೊಂಡು ಹೋಗ್ತಾಳೆ. ಈ ರೀತಿ ಮಾಡ್ತಾ ಇದ್ದಂತೆ ಆ ಹಿರಿಯ ವ್ಯಕ್ತಿಯ ಬಳಿ ಇದ್ದಂಥ ಎಲ್ಲ ಲಿಮಿಟೆಡ್ ಆಯಿಲ್ ಕೂಡ ಖಾಲಿ ಆಯಿತು. ಇದರ ಕಾರಣ ಆ ಲೈಟ್ ಹೌಸ್ನ ಬೆಳಕು ಕೂಡ ಆಫ್ ಆಯಿತು ಮತ್ತು ಅದೇ ರಾತ್ರಿ ಅನೇಕ ಹಡಗುಗಳು ಬಂಡೆಗಳಿಗೆ ಡಿಕ್ಕಿ ಹೊಡೆದವು. ಇದರ ಕಾರಣ ಅನೇಕ ಜನರು ಮರಣ ಹೊಂದಿದ್ರು. ಈ ಎಲ್ಲ ತಪ್ಪಿಗೆ ಕಾರಣ ಆ ಹಿರಿಯ ವ್ಯಕ್ತಿಯು ತನ್ನ ಪ್ರಯಾರಿಟೀಸ್ಗಳನ್ನು ಮತ್ತು ಡ್ಯೂಟಿಯನ್ನು ಮರೆತು ಬೇರೆ ಕಡೆ ಫೋಕಸ್ ಮಾಡಿದ್ದು. ತನ್ನ ಅಸಲಿ ಕೆಲಸವನ್ನು ಬಿಟ್ಟು ಇತರೆ ಬೇರೆ ಕೆಲಸಗಳ ಕಡೆಗೆ ಗಮನ ಹರಿಸಿದ್ದು. ಅವರು ತಮ್ಮ ಮುಖ್ಯ ಕೆಲಸವನ್ನೇ ಮರೆತು ಹೋಗಿದ್ರು. ಇದರ ಕಾರಣ ಅವರು ಮತ್ತು ಇತರರು ಭಾರಿ ಬೆಲೆಯನ್ನು ತೆರಬೇಕಾಯಿತು. ಈ ಕಥೆಯಲ್ಲಿ ಹೇಳಲಾದಂಥ ಲಿಮಿಟೆಡ್ ಆಯಿಲ್ನಂತೆ ನಿಮ್ಮಲ್ಲೂ ಸಹ ಲಿಮಿಟೆಡ್ ಆಫ್ ಟೈಮ್ ಇದೆ. ಅದಕ್ಕಾಗಿ ಆ ಟೈಮನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳುವುದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನೀವು ನಿಮ್ಮ ಪ್ರಯಾರಿಟೀಸ್ಗಳನ್ನು ಸೆಟ್ ಮಾಡುತ್ತಲೇ ಇರಬೇಕು ಮತ್ತು ಯಾವ ಕೆಲಸ ತುಂಬ ಇಂಪಾರ್ಟೆಂಟ್ ಆಗಿರುತ್ತೋ ಅದನ್ನೇ ಮೊದಲು ಮಾಡಬೇಕು. ಅದಕ್ಕೆ ಮೊದಲ ಇಂಪಾರ್ಟೆನ್ಸ್ ಕೊಡಬೇಕು.